ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಂಜಾರ ಸಮಾಜದ ಮುಖಂಡರುಗಳ ಸಭೆಯನ್ನು ಮಾಜಿ ಸಚಿವರು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಸಹಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪಿಟಿ ಪರಮೇಶ್ವರ್ ನಾಯಕ್ ರವರ ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ರವರಿಗೆ ನಮ್ಮ ಸಮಾಜದಿಂದ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ನೀಡಿ ವಿಜಯಶಾಲಿ ಮಾಡಬೇಕೆಂದು ಸಮಾಜ ಮುಖಂಡರಿಗೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಎಸ್ ಮಲ್ಲಿಕಾರ್ಜುನ್ ರವರ ಸುಪುತ್ರನಾದ ಸಮರ್ಥ್ 2023 ವಿಧಾನಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಎನ್ ಕೊಟ್ರೇಶ್, ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಪಿಟಿ ಭರತ್, ಪಕ್ಷದ ಮುಖಂಡರಾದ ಶಶಿಧರ್ ಪೂಜಾರ್, ಚಂದ್ರಶೇಖರ್ ಭಟ್, ಎಚ್.ಬಿ. ಪರಶುರಾಮಪ್ಪ, ಎಚ್.ಕೆ. ಹಾಲೇಶ್, ಸಮಾಜದ ಮುಖಂಡರಾದ ಪಿ.ಎಲ್. ಫೋಮ್ಯ ನಾಯಕ್, ತಿಮ್ಮ ನಾಯಕ್ ಹಾಗೂ ಪ್ರಕಾಶ್ ಪಾಟೀಲ್, ಹಾಲೇಶ್ ಗೌಡ, ಇನ್ನು ಅನೇಕ ಸಮಾಜದ ಹಿರಿಯ ಹಾಗೂ ಕಿರಿಯ ಮುಖಂಡರು ಉಪಸ್ಥಿತರಿದ್ದರು. ವರದಿ ಎಚ್. ಕರೀಂ, ನಂದಿಬೇವೂರು, KS ನ್ಯೂಸ್ 24x7. ಈಗಿನ ಎಂಪಿ ಪ್ರಭಾ ಮಲ್ಲಿಕಾರ್ಜುನ್ ಅಯ್ಯಮ್ಮರು ಬಹಳ ಸರಳವಾದ ವ್ಯಕ್ತಿ. ನಾನು ನೋಡಿದಂಗೆ ಇಷ್ಟೊಂದು ಸರಳ, ಇಷ್ಟೊಂದು ಶ್ರೀಮಂತಿಕೆ ಇರುವಂತ ವ್ಯಕ್ತಿ ಇಷ್ಟೊಂದು ಸರಳವಾಗಿ ಜನರು ಸ್ಪಂದನೆ ಮಾಡ್ತಾರೆ ಅಂದ್ರೆ ಅಂತ ಅಭ್ಯರ್ಥಿಗಳು ನಮ್ಗೆ ಬೇಕಾಗಿದೆ. ದೇಶಕ್ಕೂ ಬೇಕು. ಮೇಲಾಗಿ ನಾವು ನನಗೆ ಓಟ್ ಹಾಕಕ್ಕೆ ಬಂದಾಗಲಿಂದಲೂ ಕಾಂಗ್ರೆಸ್ ಪಕ್ಷ ಬಿಟ್ಟು ಬೇರೆ ಓಟ್ ಹಾಕಿಲ್ಲ. ನನಗೆ ಯಾವ ಓಟ್ ಹಾಕೋ ಅಂತ ಅಧಿಕಾರ ಬಂತು ಅವತ್ತಲ್ಲಿ ಇವತ್ತವರೆಗೂ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೇನೆ. ಬಟ್ ನನ್ನೊಂದು ಎಲೆಕ್ಷನ್ ಮಾತ್ರ ನನಗೆ ಹಾಕೊಂಡು ಮತ್ತೆ ಟಿಪಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದೇನೆ. ನಂದೊಂದು ಮಾತ್ರ ಹಾಕೊಂಡು ಇಂಡಿಪೆಂಡೆಂಟ್ಗೆ, ಟಿಪಿ ಕೂಡ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ. ನಾವು ಕಾಂಗ್ರೆಸ್ ಉಳಿಸರು ಕಾಂಗ್ರೆಸ್ ಇರ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲ ಒಗ್ಗಟ್ಟಿಂದ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಏನೇನ ಹೇಳ್ತಾರೆ ಕೆಲವರೆಲ್ಲ ಹಂಗೆ ಹಿಂಗೆ ಅಂತ. ಬಟ್ ಯಾವ್ದಕ್ಕೂ ತುಳಿಬಿಡ್ಬೇಡ್ರಿ ಇಲ್ಲಿ. ಯಾಕಂದ್ರೆ ಸುಳ್ಳು ಹಬ್ಸೋದ್ರಲ್ಲಿ ಬಹಳ ನೆಚ್ಚಿಂಡು. ಏನಂದ್ರೆ ಅರ್ಪಣೆ ತಾಲೂಕು ಹಳೆ ಬಸ್ ಸ್ಟ್ಯಾಂಡ್ ಸುಳ್ಳು ಹೊಡ್ತಂದ್ರೆ ಸಡನ್ ಅಂತ ಇಡೀ ತಾಲೂಕು ತುಂಬ ಹೋಗುತ್ತೆ. ಹಂಗಿದೆ ಅರ್ಪಣೆದು. ದಯವಿಟ್ಟು ಅತ್ಯುತ್ತಮವಾದ ವ್ಯಕ್ತಿ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ದಯವಿಟ್ಟು ತಾವೆಲ್ಲರೂ ಓಟ್ ಹಾಕ್ಬೇಕು. ಹಾಗೆ ಈಗೇನು ಅನೇಕ ಗ್ಯಾರಂಟಿಗಳನ್ನು ಇವತ್ತು ಕೊಡ್ತೇವೆ ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯ ಬಂದಾಗಿಂದ ನಾನು ಪರಮೇಶ್ವರ್ ಫಸ್ಟ್ ಎಲೆಕ್ಷನ್ ಮಾಡಿದಾಗ ತಾಂಡೋ ಜನ ಆ ಊರ್ ಗೌರವ ಬಿಟ್ಟು ಮುಂದಕ್ಕೆ ಅರ್ಪಣೆಗೆ ಬರ್ತಿದ್ರು. ಅವ್ರನ್ನ ಕೇಳ್ಕೊಂಡೆ ಮುಂದಕ್ಕೆ ಅರ್ಪಣೆಗೆ ಬರ್ಬೇಕಾಯ್ತು. ಆ ಪರಿಸ್ಥಿತಿ ಅವ್ರು ಹೆಂಗಾನಾಯಕರು MLA ಇದ್ರು. ಅವ್ರು ಹೆಂಗಾನಾಯಕರು MLA ಇದ್ರು ಹೆಂಗಿದ್ರು ಅಂದ್ರೆ 3 ಜನ ಗೌಡ್ರು ಮುಂದೆ ಇಟ್ಕೊಂಡು ರಾಜಕೀಯ ಮಾಡಲಿ. ಅವತ್ತು ಒಬ್ಬರನ್ನು ಹಿಂದುಳಿದ ಜಾತಿಯನ್ನಾಗ್ಲಿ ಇನ್ನೊಬ್ಬರನ್ನಾಗ್ಲಿ ಇಟ್ಕೊಂಡು ರಾಜಕೀಯ ಮಾಡೋದು ಅಂತಲ್ಲ. ಅದನ್ನೆಲ್ಲ ಹೋರಾಡಿಸೋರು ಅರ್ಪಣೆ ಪರಮೇಶ್ ನಾಯಕರು. ಅದನ್ನೆಲ್ಲ ಹೋರಾಡಿಸಿ ಇವತ್ತು ಒಳ್ಳೆ ನಿಮ್ಮ ಸಮಾಜ ಮುಂದಕ್ಕೆ ಬರೋಕ್ಕೆ ಕಾರಣ ಅಂದ್ರೆ ಪರಮೇಶ್ ನಾಯಕರು. ನಾನು ಪರಮೇಶ್ ನಾಯಕರು ಒಂದು ಹೇಳಕ್ ಇಷ್ಟಪಡ್ತೀನಿ. ನೀವು ವೇದಿಕೆಯಲ್ಲಿ ಎಲ್ಲಾ ಕೆಲಸ ಮಾಡ್ತಾರೆ. ಗದರಿಸಿನಿಂದ ನಾವು ಚಿತ್ಕೆನ ಕೊಡ್ರಿ. ಇನ್ನು ನಾವ್ ಹೇಳ್ತೀವಿ ಅದೊಂದು ಚಿತ್ಕೋಬೇಕಂತ ತಮ್ಮಲ್ಲಿ ತಾನು ಮನೆಯೇ ಕಳ್ಕೊಳ್ಬೇಕು. ಏನ್ ಗದರಿಸಿ ಮಾಡಿರ್ತಾರ ಮತ್ತೆ ಗದರಿಸಿ ಮಾಡ್ತಾರೆ. ಮತ್ತೆ ಫೋನ್ ಮಾಡಿ ಎಲ್ಲೆಲ್ಲಿ ಬರೋ ನಿಮ್ ಕೆಲಸ ಅಂತ ಕೇಳ್ತಾರೆ. ಇದು ಅವ್ರು ಮಾಡ್ತಾರೆ ಕೆಲಸ. ಬಟ್ ಜನರಿಗೆ ಗೊತ್ತಿದೆ, ಎಲ್ಲ ಗೊತ್ತಿದ್ರೆ ನಿಮ್ಗೆ ಸಲಿಗೆ ಅದು ಸಲಿಗೆನ ಕೆಲವರು ಅದು ಅಲ್ಲ. ಅದು ಎಲ್ಲ ಕರೆಕ್ಟ್. ಬಟ್ ಆದ್ರೆ ಅದೊಂದು ಸ್ವಲ್ಪ ತಿದ್ದಿಗೆ ಅಂತ ಬೇರೆ ಅಂದ್ರೆ ನಿಮ್ಗೆ ಹೇಳ್ತೀನಿ ಅಷ್ಟೇ. ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ರಿ. ಮೊನ್ನೆ ಮಲ್ಲಣ್ಣವ್ರು ಬಂದ್ಬಿಟ್ಟು ಆ ಟೀಮು ಈ ಟೀಮು ಅನ್ನೋದು ಎಲ್ಲರೂ ಒಗ್ಗೂಡಿಸಿ ಇವತ್ತೆಲ್ಲರೂ ಕಲ್ತ್ಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ವಿ. ಬಹಳ ಚಂದಾಗಿ ಮನೆ 4 ಕಡೆ ಎಲ್ಲರೂ ಕಲ್ತ್ಕೊಂಡಿರ್ತೀವಿ. ಬಹಳ ಜನ ಸೇರಿದ್ರು. ಅವತ್ತು ಆ ತರ ಕಾಂಗ್ರೆಸ್ ಪಕ್ಷಕ್ಕೆ ಜಿಲ್ಲಾ ಪಂಚಾಯತ್ ಹೊರತು ಅಷ್ಟೊಂದು ಬೆಂಬಲ ಕಂಡಿದ್ದಿಲ್ಲ. ಅಭೂತಪೂರ್ವ ಬೆಂಬಲ ಇದೆ. ಜನರು ಸೇರ್ತಾರೆ. ದಯವಿಟ್ಟು ಎಲ್ಲರೂ ಕಾಂಗ್ರೆಸ್ ಓಟ್ ಹಾಕಿ ಅಂತ ಹೇಳ್ದೆ ನನ್ನ ಹೆಣ್ಮಕ್ಳು. ಈಗ ಬಹಳ ಜನ ನಮ್ಮ ಸಮಾಜದ ಮುಖಂಡರು, ಒಳತಾಟದ ಮುಖಂಡರು ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಕಟಾರಿ ಮಾಂತೇಶ್ ನಾಯಕರವರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡ್ತಾ ಇದ್ದಾರೆ. 2023 ಚುನಾವಣೆಯಲ್ಲೂ ಕೂಡ ನಮ್ಮ ತಾಂಡ ಎಂದೂ
ಕೈ ಬಿಟ್ಟಿಲ್ಲ. 25 ತಾಂಡಗೆ ಹೆಚ್ಚು ತಾಂಡಗಳು ಕಾಂಗ್ರೆಸ್ಗೆ ಲೀಡ್ ಕೊಟ್ಟಿದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಈಗ ಅಷ್ಟಕ್ಕೂ ಅಷ್ಟು 100 ನಿಮಗೆ ವಿನಂತಿ ಮಾಡೋದೇನಂತಂದ್ರೆ ಕಾಂಗ್ರೆಸ್ ಲೀಡ್ ಆಗಬೇಕು ಅನ್ನೋದು. ದಿನಾಂಕ 7/5/2024ರಂದು ನಡೆಯಲಿರುವ ದಾವಣಗೆರೆ ಲೋಕಸಭೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪರವಾಗಿ ನಮ್ಮ ಹರಪನಹಳ್ಳಿ ತಾಲೂಕಿನ ಅಂದರೆ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ ಮತ್ತು ಜಗಳೂರು ವಿಧಾನಸಭಾ ಕ್ಷೇತ್ರದ ಒಂದು ಹೋಬಳಿ, ಅರಸೀಕೆರೆ ಹೋಬಳಿ ಅಂತ ಎಲ್ಲ ತಾಂಡಗಳ ಒಂದು ಪ್ರಮುಖ ಸಭೆಯನ್ನು ಇವತ್ತು ಮಾಡಿದ್ವು. ಇದರ ಉದ್ದೇಶ ತಲೆಮಾರುಗಳಿಂದ ನಮ್ಮ ಬಂಜಾರ್ ಲಂಬಾಣಿ ಸಮಾಜ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದೆ. ಕಾಂಗ್ರೆಸ್ ಪಕ್ಷದ ಎಲ್ಲ ಏನು ನಮ್ಮ ಸವಲತ್ತುಗಳು ನಮಗೆ ಆ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿಯವರು ಆಡಳಿತದ ನಂತರ ನಮ್ಮ ಸಮಾಜಕ್ಕೆ ಒಂದಿಷ್ಟು ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯ ವ್ಯವಸ್ಥೆ ಈಗ ನಾವು ಬರಲಿಕ್ಕೆ ಸಾಧ್ಯವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸಮಾಜ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಋಣಿಯಾಗಿದ್ದೇವೆ. ಆ ಹಿನ್ನೆಲೆಯಲ್ಲಿ ಸಮಸ್ತ ಹರಪನಹಳ್ಳಿ ತಾಲೂಕಿನ ಎಲ್ಲ ಬಂಜಾರ್ ಸಮಾಜದ ಮುಖಂಡರುಗಳಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಮನವಿ ಮಾಡಿದ್ದೇವೆ. ಮುಂದಿನ ತಿಂಗಳು 7ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಹಸ್ತದ ಗುರುತಿಗೆ ಮತವನ್ನು ಹಾಕಿ ಆಶೀರ್ವಾದ ಮಾಡಬೇಕು. ತನ್ಮೂಲಕ ನನಗೆ ಶಕ್ತಿಯನ್ನು ನೀಡಿ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಹೆಮ್ಮೆಯ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನ್ ಅವರ ಕೈಯನ್ನು ಬಲಪಡಿಸಿ ಕಾಂಗ್ರೆಸ್ಸಿಗೆ ಶಕ್ತಿ ತುಂಬಬೇಕು ಅಂಥೇಳಿ ಸಮಸ್ತ ಬಂಜಾರ ಸಮಾಜದ ಬಾಂಧವರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ